ಕಷ್ಟಪಟ್ಟು ನಾಟಿ ಮಾಡಿ, ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ, ಕಳೆ ಪಳೆ ತೆಗೆದು ಔಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನ್ನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದ್ ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ ಮೇಲೆ ನೀವು ಕೂಡಿಟ್ಟಿದ್ದ ಭತ್ತ ನೋಡ್ಕೊಂಡು ಹೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅವ್ನಿಗೆ ಹೇಳಿ. ನೀವೇ ಹೇಳಿ ರುದ್ರಯ್ಯ ಹಿರೇಮಠ್, ಏನಾಯ್ತಪ್ಪ ಭತ್ತದ ಚೀಲ? ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ. ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ. ಐ ಲೀವ್ ಇಟ್ ಯುವರ್ ಲಾರ್ಡ್ಶಿಪ್. ನಾನಾದ್ರೆ 50,000 ಹಾಕ್ತೀನಿ. ಲೀವ್ ಇಟ್ ಟು ಯುವರ್ ಲಾರ್ಡ್ಶಿಪ್ ಅಂದ್ರೆ ಕಳ್ಳ. ನೀವಾಗೆ ಹೇಳಿದ್ರೆ ಅದನ್ನ ನೋಡ್ಬೋದು, ಕನ್ಸಿಡರ್ ಮಾಡ್ತೀನಿ. ಇನ್ನೂ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಅವರು. ಯಾಕೆ ಕನ್ಸಿಡರ್ ಮಾಡ್ಬೇಕು? 323 ಆ ಅವ್ರೇನು ಪರ್ಸನಲ್ ಇದೆ. ಸಿಮಿಲರ್ ಅಫೆನ್ಸ್ ಇಸ್ ನಾಟ್. ಅಲ್ಲಿಗೆ ನೋನ್ ಕಳ್ಳಂಗೆ ಯಾಕೆ ಮತ್ತೆ ಕೊಡಬೇಕು? ಕಂಡ್ಕೊಂಡವ್ರ ಮನೆ ಭತ್ತ ಕದ್ದಿಯವನ್ಗೆ ಯಾಕೆ ಕೊಡಬೇಕು? ಮೈ ಮುರಿದು ದುಡಿಯೋ ಯೋಗ್ಯತೆ ಇಲ್ಲ. ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಬೇಷನ್. ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ? 1 ತಿಂಗಳು, 1 ಮಂತ್. ಆಲ್ ರೈಟ್, 20,000 ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ, ಇಲ್ದರಿಲ್ಲ. ಲಾಸ್ಟ್ ಡೇಟ್ ಇಲ್ದರೆ ಒಳಗಡೆ ಇರ್ತಾರೆ ಬಿಡಿ, ನಮ್ಗೆ ಯಾಕೆ? ತಾವು 10,000 ಅಂತ ಹೇಳಿದ್ರಿ, ಅದಕ್ಕೆ ನಾನು ಯಾಕೆ 10,000 ಅಂತ ಹೇಳ್ತೀನಿ? 25 ಹೇಳಿದ್ದೆ. ನೋ ಸಾರಿ, ನಾನು ಎಷ್ಟು ದುಡ್ಡು ಅಂತ ಕೇಳಿದೆ ಭತ್ತಕ್ಕೆ. ನೀವು ಅದೇನೋ ಹೇಳಿದ್ರಿ ಇಷ್ಟಿತ್ತು 1,300 ಅಂತ. 1,300 ಅಂತ ಹೇಳಿದ್ದಕ್ಕೆ ಸ್ವಲ್ಪ ತಡೀರಿ. 1,300 ಪಲ್ಲಕ್ಕೆ ಅಂತ ಹೇಳಿದಕ್ಕೆ 20 kg ಅಂತ ಹಾಕಿದ್ದಕ್ಕೆ 26,000 ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ. ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ. 20,000 ಕರೆಕ್ಟ್ ಆಗಿದೆ. ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ, ಇಲ್ದರೆ ಇಲ್ಲ. ನಾವು ಆರ್ಡರ್ ಮಾಡ್ಬೇಡ, ಅವ್ರು ಕಟ್ಟಿದ್ರೆ ಉಂಟು, ಇಲ್ದರಿಲ್ಲ, ನಿಮ್ ಕೆಲಸ ಮುಗಿಯುತ್ತೆ ಅಲ್ವೇ? ಲೀನಿಯಂಟ್ ವ್ಯೂ ಬಿಟ್ಟೆ. ಇನ್ನೇನ್ ಲೀನಿಯಂಟ್ ರೀ? ಕಳ್ಳಂಗೇನ್ ಲೀನಿಯಂಟ್ ವ್ಯೂ? ಕಷ್ಟಪಟ್ಟು ದುಡ್ದೋನ್ಗೆ ಇಲ್ಲ. ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ. ಉಳ್ತೋದ್ಮೇಲೆ ರಿಲೀಸ್ ಆಯ್ತೋ ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗ್ಲೇ ರಿಲೀಸ್ ಆಯ್ತು? ರಿಲೀಸ್ ಆಯ್ತು. ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು? ನಾವು ಇಲಿ ಅಂತ ಹೇಳಿದೀವಿ, ಅದು 2 ಕಾಲಿನ ಇಲಿನೂ ಇರ್ಬೋದು. 2 ಕಾಲಿನ ಇಲಿನೂ ಇರ್ಬೋದು. ಎಷ್ಟು ಉಳಿದಿದ್ದೆಷ್ಟು ಅವ್ರಿಗೆ? ಎಲ್ಲ 20 ಬ್ಯಾಗ್ಸ್. ಮತ್ತೆ ಸುಮ್ನೆ ಅವೆಲ್ಲ ಹಿರೇಮಠದವ್ರೆ, ತಾವು ಎಲ್ಲ ಸ್ವಾಮಿ ಲಿಂಗಾಯತ, ತಮಗ್ ಗೊತ್ತಿದೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ, ಇನ್ನೊಬ್ಬರು ವಸ್ತೆಗೆ ಏನು ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ, ಎಲ್ಲ ನಿಮಗೆ ಗೊತ್ತಿದೆ. ಕಷ್ಟಪಟ್ಟು ನಾಟಿ ಮಾಡಿ, ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ, ತೆಗೆದು ಔಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನ್ನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದ್ ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ ಮೇಲೆ ನೀವು ಕೂಡಿಟ್ಟಿದ್ದ ಭತ್ತ ನೋಡ್ಕೊಂಡು ಹೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅವ್ನಿಗೆ ಹೇಳಿ. ನೀವೇ ಹೇಳಿ. ಇದು ಒಂದ್ಸತಿ ಅಲ್ಲ, ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದ ನಾನು. ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ. ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ, ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ನಾವು ತಾವು ಮಾಡ್ದಂತ ತಪ್ಪು ಅಂತ. 2 ಕೋರ್ಟವ್ರು ಇದನ್ನ ಹೌದು ಇವನ್ ಕಳ್ಳ, ಇವನ್ ಮಾಡಿದ್ದು ಹೌದು ಅಂತ ಪ್ರೂವ್ ಆಗಿದೆ. ನಾವೇನ್ ರಿವಿಷನಲ್ ಕೋರ್ಟಲ್ಲಿ ನೋಡೋದು ಸೆಂಟೆನ್ಸು ಜಾಸ್ತಿ ಆಯ್ತಾ ಅಂತ. ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು, ಸರ್ಕಾರದವರು ಹಾಕಿಲ್ಲ. ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒಂದು ಕನ್ವಿಕ್ಷನ್ ಸಿಕ್ತಲ್ಲ ಅಂತ. ಅಪರೂಪ ಕನ್ವಿಕ್ಷನ್ ಆಗೋದೇ ಅಪರೂಪ ಇಂಡಿಯನ್ ಸಿನಾರಿಯೋನಲ್ಲಿ. ಅಂಥದ್ರಲ್ಲಿ ಹೆಂಗೋ ಒಂದು ಕನ್ವಿಕ್ಷನ್ ಆಯ್ತು, ಏನೋ ಒಂದು ಶಿಕ್ಷೆ ಕೊಟ್ರು, ಹಾಳಾಗಿ ಹೋಗ್ಕೊಳ್ಳಿ ಅಂತ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡೋದು, ಕೈ ಜಾಡಿಸಿ. ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು. ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ, 3 ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ. ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ 2 ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟು 304A. ನೋಡೋಣ, 20,000 ರೂಪಾಯಿ ಹಾಕ್ತೀನಿ ಒಬ್ಬೊಬ್ರಿಗೆ ಫೈನು. 20,000 ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ, ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬಾಳೋಣ. ಕೊಡಮ್ಮ. ಹಾರ್ಡ್ ಶ್ರೀ ಮಹೇಶಯ್ಯ ರುದ್ರಯ್ಯ ಹಿರೇಮಠದ್ ಫಾರ್ ದಿ ರಿವಿಷನ್ ಪಿಟಿಷನರ್ ಅಂಡ್ ಲರ್ನಡ್ HGP. ಶ್ರೀ ಚನ್ನಪ್ಪ ಈರಪ್ಪ ಲರ್ನಡ್ HGP ಫಾರ್ ರೆಸ್ಪಾಂಡೆಂಟ್. ನೋಡಿ HCGP ಅಂತ ನಾನು ಹೇಳಿದ್ರು ಕೂಡ ನೀವು ಬರೆಯುವಾಗ ಹೈಕೋರ್ಟ್ ಗೌರ್ಮೆಂಟ್ ಪ್ಲೀಡರ್ ಅಂತ ಬರಿಬೇಕಮ್ಮ.
This revision is by the accused. ಇವರು 1 and 2 ನಾ 1 and 3. 1 and 3. 2 is Yes, died. 1 and 3 2 ಸತ್ತೋದ್ನೆ. Yes, my lord. ಪಾಪ ಒಳ್ಳೆ ಕೆಲಸ ಮಾಡಿ ಆದಷ್ಟು ಬೇಗ ದೇವ್ರ ಪಾದಕ್ಕೆ ಸೇರ್ಕೊಂಬಿಟ್ಟ. By the accused number 1 and 3 who suffered an order of conviction in CC number 135/2013 bracketal old, which is renumbered as CC number 129 of 2014 on the file of Civil Judge Senior Division and JMFC Channagiri for the offences punishable under section 380 read with section 511 IPC. And sentenced to undergo. ಇವರೇ PP ಅವರೇ My lord. one year ಮಾಡಿದ್ದಾರೆ. Yes, yes. Undergo 1 year simple imprisonment for a period of for the offence punishable under section 380 380, my lord. read with section 511 IPC with fine of rupees 1,000 and default sentence of 3 months. 3 months. First. ಈ 511 IPCಗೆ ಹೆಂಗೆ ನೀವು ಸಪರೇಟ್ ಸೆಂಟೆನ್ಸ್ ಕೊಡ್ತೀರಿ? ಅದು ತಪ್ಪದು. Yes, my lord. ನೋಡಿ 380 ರೆಡ್ ವಿತ್ ಸೆಕ್ಷನ್ 511 ಅಂದ್ರೆ ಒರಿಜಿನಲ್ ಸೆಂಟೆನ್ಸ್ ಎಷ್ಟಿರ್ತೋ ಅದರ ಅರ್ಧ ಕೊಡಬೇಕು ಅಂತ ಹೇಳುತ್ತೆ IPC ನಲ್ಲಿ. ನೀವು ಅದನ್ನ ನೋಡ್ಕೊಳ್ಳಿ ಈಗ. Yes. ಲುಕ್ ಅಟ್ ಇಟ್. Yes, ಯಾವುದೋ ಒಂದು ಅಪರಾಧ ಘಟಿಸ್ಬೇಕು. yes, my lord. ಆ ಘಟಿಸೋ ಅಪರಾಧದಲ್ಲಿ ಸಂಪೂರ್ಣ ಘಟನಾವಳಿಗಳನ್ನ ಕೋರ್ಟ್ ಮುಂದೆ ಸಾಬೀತ್ ಮಾಡಕ್ಕಾಗಲ್ಲ, ಬಟ್ ಅದರಂತೆ ಕಂಡಿರುತ್ತೆ. ಗೊತ್ತಾಯ್ತಲ್ಲ? Yes, my lord. So it may be something more than attempt to thieve, but actual theft has not taken place ಅಂತ just ಅಲ್ಲೇ ಹಿಡಿದು ಬಿಟ್ಟಿದ್ದಾರೆ ಅಂತ. Yes. ಗೊತ್ತಾಯ್ತಲ್ಲ? ಅದಕ್ಕೆ 380 ರೆಡ್ ವಿತ್ 511 ಕೊಟ್ಟಿದ್ದಾರೆ. Yes. 511ಗೆ ತಿರ್ಗಾ ಸಪರೇಟ್ ಸೆಂಟೆನ್ಸ್ ಬರೋದಿಲ್ಲ. Okay. 511 is an aiding provision for the substantial offense ಅಂತ. Look at ತಗೊಳ್ಳಿ, ಓದಿ ನೋಡಿದೆ my lord. ಓದಿ. One half of the largest terms of the imprisonment. CRPC ಓದ್ಬೇಡಿ ನೀವು. 511 IPC IPC ಏನು ಓದಿ ಅದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಹೇಳಿ ಏನಂತ. Punishment for the terms attempting to commit offense punishable with imprisonment for life or other imprisonment. ಅದು ಬರಲ್ಲ ಅದ್ರಲ್ಲಿ. ಇದು ಥೀಫ್, ಥೆಫ್ಟ್. Theft. One and 15,000 ಮಾಡೋಣ. ಯಾಕಂದ್ರೆ ಅದಕ್ಕೆ ಸಪರೇಟ್ ಸೆಂಟೆನ್ಸ್ ಕೊಟ್ಟಿದ್ದಾನೆ, ಬರೋದಿಲ್ಲ. ವಿಚ್ ವಾಸ್ ಕನ್ಫರ್ಮ್ಡ್ ಇನ್ ಕ್ರಿಮಿನಲ್ ಅಪೀಲ್. ಹೆದರ್ಬೇಡಮ್ಮ. ಕನ್ಫರ್ಮ್ಡ್ ಇನ್ ದಿ ಕ್ರಿಮಿನಲ್ ಅಪೀಲ್ 88 of 2015 by judgment dated 23rd October 2020. Next para. Facts in brief which are utmost necessary for the disposal of the present revision petition are as under. Next para. A complaint came to be lodged with Basavapatna Police Station on 4/9/2013